ಅಬ್ಸರ್ವರ್ ಈಸ್ ಅಬ್ಸರ್ವ್ಡ್. ಈ ಧ್ಯಾನ ಮಾಡಬೇಕಂದ್ರೆ ಏಕಾಂತದಲ್ಲಿ ಕುಳಿತುಕೊಳ್ಳಿ. ಪದ್ಮಾಸನ ಹಾಕ್ಕೊಂಡು ಅಥವಾ ಕುರ್ಚಿ ಮೇಲೆ ಆರಾಮಾಗಿ ಕುಳಿತುಕೊಳ್ಬೋದು. ಶರೀರನ ಸ್ಥಿರ ಆಗಿಡಿ, ಅಲುಗಾಡಿಸ್ಬೇಡಿ. ಶರೀರನ ರಿಲ್ಯಾಕ್ಸ್ ಆಗ್ಲಿಕ್ಕೆ ಬಿಡಿ. ದೇಹ ಸಡಿಲ ಆಗಿರಲಿ. ನಾನು ಶರೀರನ ಹಿಡಿತಾ ಇಲ್ಲ. ಶರೀರ ಸಡಿಲ ಆಗಿದೆ, ಶಿಥಿಲ ಆಗಿದೆ, ಆಗ್ಲಿಕ್ಕೆ ಬಿಡಿ. ಶ್ವಾಸನ ಸಹ ಅದ್ರ ಪಾಡಿಗೆ ಅದು ಬಿಟ್ಬಿಡಿ. ನೀವೇನು ಮಾಡೋದು ಬೇಡ. ಶ್ವಾಸ ಸಹ ಶಾಂತ ಆಗ್ತಾ ಇದೆ. ಶ್ವಾಸ ಸಹ ಶಾಂತ ಆಗ್ತಾ ಇದೆ. ನಾವಿಲ್ಲಿ 2-3 ಪ್ರಯೋಗ ಮಾಡೋಣ. ನೋಡುವ ಅಭ್ಯಾಸ. ಈ ಪ್ರಯೋಗದಲ್ಲಿ ಕಣ್ಣು ತೆರೆದು ನಿಮ್ಮ ಮುಂದೆ ಏನಿದೆ ಅದನ್ನು ನೋಡಿ. ನನ್ನ ಮುಂದೆ ಮರ ಇದೆ. ಕಣ್ಣು ಮಿಟುಕಿಸದೆ ಆ ವಸ್ತುನ ನೋಡ್ತಾ ಇರಿ. ಇದನ್ನು ಅಬ್ಸರ್ವರ್ ಈಸ್ ಅಬ್ಸರ್ವ್ಡ್ನ ಮುಖಾಂತರ ನೋಡೋಣ. ಇಲ್ಲಿ ನಾನು ನೋಡ್ತಾ ಇರುವಂತಹ ಮರ, ದೃಶ್ಯ, ವಸ್ತು, ಸಬ್ಜೆಕ್ಟ್. ಇದು ಸಬ್ಜೆಕ್ಟ್ ರೂಪದಲ್ಲಿ ನನ್ನ ಮುಂದಿದೆ. ಅದು ನನ್ನ ಅಬ್ಸರ್ವ್ಡ್ ವಿಷಯ. ಇದು ಒಂದು ಮಾತು. ಇದ್ರ ಜೊತೆಗೆ ಯಾರು ನೋಡ್ತಾ ಇದ್ದಾರೆ? ಮರನ ನಮ್ಮ ಒಳಗಿಂದ, ನನ್ನ ಒಳಗಿಂದ ಯಾರು ನೋಡ್ತಾ ಇದ್ದಾರೆ ಅದರ ಕಡೆ ಸಹ ಗಮನ ಹರಿಸಬೇಕಾಗ್ತದೆ. ಒಂದು ಮರ ಕಾಣ್ತಾ ಇದೆ, ಇನ್ನೊಂದು ಮರ ನೋಡುವವನು. ಕಾಣ್ತಾ ಇರೋದು ಒಂದು, ನೋಡ್ತಾ ಇರೋವನು ಇನ್ನೊಂದು. 2 ಮಾತಾಯಿತು. ನಾನು ಅಬ್ಸರ್ವರ್, ಮರ ಅಬ್ಸರ್ವ್ಡ್. ಈ ರೀತಿ 2 ಕಡೆ ಧ್ಯಾನ ಹರಿಸಿ ನಿಮ್ಮ ಮುಂದಿರುವ ವಸ್ತುನ ನೋಡಿ, ಮತ್ತು ಅದನ್ನು ನೋಡ್ತಾ ಇರುವವನನ್ನು ಸಹ ಗಮನಿಸಿ. ಧ್ಯಾನ 2 ಕಡೆ ಹರಿಸಿ. ಮುಂದೆ ಮರ, ಹಿಂದೆ ನೋಡುವವನು. 2 ಕಡೆ ಸಮಾನ ಧ್ಯಾನ ಹರಿಸಿ. ಈಗ ನೀವು ಸಹ ದೃಶ್ಯ ಆದಿರಿ. ಹೇಗೆ ಮರ ದೃಶ್ಯ ಕಾಣ್ತಾ ಇತ್ತೋ ಹಾಗೆ ನೀವು ಸಹ ದೃಶ್ಯ. ಯಾಕಂದರೆ ನೀವು 2 ನೋಡಿದ್ದೀರಾ. ಮರನೂ ನೋಡಿದ್ದೀರಾ, ಮರನ ನೋಡುವವನನ್ನು ಗಮನಿಸಿದ್ದೀರಾ. ನೀವೀಗ 2 ನೋಡಿದ್ದೀರಾ. ಮರ ವಸ್ತು ಮತ್ತು ನಿಮ್ಮನ್ನು. ಅಬ್ಸರ್ವರನ್ನು ನೋಡಿದ್ದೀರಾ, ಅಬ್ಸರ್ವರ್ಡನ್ನು ಸಹ ನೋಡಿದ್ದೀರಾ. ಎರಡನ್ನೂ ನೋಡಿದಿರಿ ಅಂದಮೇಲೆ ನೀವು 3ನೇವರು ಯಾರೋ ಆದಿರಿ. 2 ದೃಷ್ಟ ಆಯಿತು. ನೋಡುವವನು ಸಹ ದೃಶ್ಯದ ಕ್ಯಾಟಗರಿಯಲ್ಲಿ ಬಂದಾಗಾಯಿತು. ಮರ ಹೇಗೆ ದೃಶ್ಯದ ಕ್ಯಾಟಗರಿಯಲ್ಲಿ ಬಂದಿತ್ತೋ ಅದೇ ರೀತಿ ನೀವು ಸಹ ಈಗ ದೃಶ್ಯದ ಕ್ಯಾಟಗರಿಯಲ್ಲಿ ಬಂದ್ರಿ. ಯಾಕಂದರೆ ನೀವು ನಿಮ್ಮನ್ನು ಗಮನಿಸಿದ್ರಿ, ಅರಿತ್ರಿ. ಹಾಗಾಗಿ ಅಬ್ಸರ್ವರ್ ಈಸ್ ಅಬ್ಸರ್ವ್ಡ್. ನೋಡುವವನು ಸಹ ನೋಡಲ್ಪಟ್ಟನು. ನೋಡುವವನನ್ನು ನೀವು ನೋಡಿದ್ರಿ. 2ರಿಂದ ಸಹ ನಾವು ಭಿನ್ನ ಆದೆವು. 2 ಕಡೆ ನಾವು ಗಮನ ಹರಿಸಿದಾಗ ಒಂದೇ ಸಮಾನ ಆಯಿತು. ನೀವು ಬೇರೆ ಯಾರೋ ಆದ್ರಿ. ಯಾರು ನಮ್ಗೆ ಗೊತ್ತಿಲ್ಲ, ಆದರೆ ಇಬ್ಬರನ್ನು ನೋಡಿದಿರಿ. ಹಾಗಾಗಿ ಅಬ್ಸರ್ವರ್ ಸಹ ಸಬ್ಜೆಕ್ಟ್ ಆದ ಹಾಗೆ ದೃಶ್ಯ. ದರ್ಶಕ ಅಂತ ನಂಬಿದ್ವಿ,
ಆದರೆ ದೃಶ್ಯ. ಯಾಕಂದರೆ ಮರನ ನೋಡಿದಾಗೆ ನಾವು ನಮ್ಮನ್ನು ಗಮನಿಸಿದೆವು. ಇನ್ನು ಎರಡನೇ ಪ್ರಯೋಗ ಮಾಡೋಣ. ಕಣ್ಣನ್ನು ಮುಚ್ಕೊಳ್ಳಿ. ಈಗ ನೀವು ಏನು ಧ್ವನಿ ಕೇಳಿಸ್ಕೊತಾ ಇದ್ದೀರೋ ನನ್ನ ಧ್ವನಿ ನಿಮಗೆ ದೃಶ್ಯ. ಯಾಕೆಂದರೆ ನೀವು ಇದನ್ನು ಕೇಳಿಸ್ಕೊತಾ ಇದ್ದೀರಾ, ಇದು ಒಂದು ಮಾತು. ಎರಡನೇದು, ನಿಮ್ಮೊಳಗಿಂದ ಯಾರು ಕೇಳಿಸ್ಕೊತಾ ಇದ್ದಾರೆ? ನೀವು ಒಬ್ಸರ್ವರ್. ಈಗ ಈ ಎರಡೂ ಮಾತಿನ ಮೇಲೆ ಗಮನ ಹರಿಸಿ ನನ್ನ ಧ್ವನಿನ ಕೇಳಿಸ್ಕೊಳ್ಳಿ. ಯಾರು ಕೇಳಿಸ್ಕೊತಾ ಇದ್ದಾರೆ ಅಲ್ಲೂ ಗಮನ ಹರಿಸಿ, ಧ್ಯಾನ ಹರಿಸಿ. ಧ್ಯಾನನ ಎರಡೂ ಕಡೆ ಸಮನಾಗಿ ಹರಿಸಿ. ಒಂದು, ನನ್ನ ಧ್ವನಿ. ಎರಡು, ನೀವು ಕೇಳಿಸ್ಕೊಳ್ಳುವವರು. ಎರಡೂ ಕಡೆ ಸಮಾನ ದೃಷ್ಟಿಯಿಂದ ಧ್ಯಾನ ಹರಿಸಿ. ಯಾಕಂದರೆ ನಾನೊಬ್ಬನೇ ಅಲ್ಲ, ನೀವೂ ಇದ್ದೀರಾ. ಎರಡೂ ಕಡೆ ಗಮನ ಹರಿಸಿ. ಇದರ ಅನುಭವ ಮಾಡಿ. ನೀವೀಗ ಎರಡನ್ನೂ ಅರಿತೀರಿ. ನೀವು ಈಗ ಭಿನ್ನ ಆದಾಗ ಆಯಿತು. ಯಾಕೆಂದರೆ ನನ್ನನ್ನು ಅರಿತ್ರಿ, ನಿಮ್ಮನ್ನು ಅರಿತೀರಿ. ನೀವು ಮೂರನೇವರು ಯಾರೋ ಗೊತ್ತಿಲ್ಲ. ಇದರರ್ಥ ನೀವೆರಡೂ ಅಲ್ಲ. ಕೇಳಿಸಿಕೊಳ್ಳುವವನನ್ನು ಸಹ ಗಮನಿಸಲಾಗಿದೆ. ಹಾಗಾಗಿ ಕೇಳಿಸಿಕೊಳ್ಳುವವನು ದ್ರಷ್ಟ. ಯಾಕಂದರೆ ಅಬ್ಸರ್ವರ್ ಈಸ್ ಅಬ್ಸರ್ವ್ಡ್. ಇದರ ಅನುಭವ ಮಾಡಿ. ಮೂರನೇ ಪ್ರಯೋಗ. ಕಣ್ಣು ಹಾಗೆ ಮುಚ್ಚಿರಲಿ. ನೀವೀಗ ನಿಮ್ಮ ತಲೆಯಲ್ಲಿ ಓಡುತ್ತಿರುವ ವಿಚಾರದ ಕಡೆ ಗಮನ ಹರಿಸಿ. ಎದಿಂದ ಜಡ್ವರೆಗೆ ಏನು ವಿಚಾರ ನಡೀತಾ ಇದೆ ಗಮನಿಸ್ತಾ ಇರಿ. ಅಂದರೆ ಏನು ವಿಚಾರ ನಡೀತಾ ಇದೆ ಅದು ದೃಶ್ಯ ಆಯಿತು, ಸಬ್ಜೆಕ್ಟ್. ಅಂದರೆ ಮೊದಲನೇ ಪ್ರಯೋಗದಲ್ಲಿ ಮರ ಹೇಗೋ, ಎರಡನೇ ಪ್ರಯೋಗದಲ್ಲಿ ನನ್ನ ಧ್ವನಿ ಹೇಗೋ, ಅದೇ ರೀತಿ ಈ ವಿಚಾರ ದೃಷ್ಟ. ಎರಡು, ನೀವು ಏನು ವಿಚಾರ ನಡೀತಾ ಇದೆ ಅರಿಯುವನು. ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಯೋಚನೆ ಯಾಕೆ ಬಂತು, ಇದು ಒಳ್ಳೆಯ ವಿಚಾರ ಬಂತು. ಹಾಗಾಗಿ ನೀವು ವಿಚಾರ ಆಗಲ್ಲ, ವಿಚಾರ ನೋಡುವವನು. ಅದನ್ನು ಅನುಭವ ಮಾಡಿ. ವಿಚಾರ ನಡೀತಾ ಇದೆ, ಯಾರು ನೋಡಿದ್ರು? ನಿಮ್ಮೊಳಗಿನ ನಾನು ನೋಡಿದನು. ಈಗ ಆ ನಾನು ಅಬ್ಸರ್ವರ್ ಆಯಿತು. ವಿಚಾರ ಅಬ್ಸರ್ವ್ಡ್ ಆಯಿತು. ಎರಡೂ ಕಡೆ ಗಮನ ಹರಿಸಿ. ಒಂದು ನಾನು, ಇನ್ನೊಂದು ವಿಚಾರ. ಗಮನ ಹರಿಸಿ. ಅಂದರೆ ಶರೀರದಲ್ಲಿ ಆಗುವ ನೋವು, ಪೀಡೆ ಅನುಭವ ಆಗ್ತಾಯಿದೆ. ನೀವು ಅನುಭವ ಮಾಡುವವರು. ಎರಡು ಮಾತಾಯಿತು. ಎರಡು ಕಡೆ ಸಮಾನ ದೃಷ್ಟಿ ಹರಿಸಿ. ಹೇಗೆ ನಾನು ಶರೀರದ ನೋವಿನ ಅನುಭವ ಮಾಡಿದೆನೋ,
ವಿಚಾರ ನಡೀತಾ ಇದೆ ಅದರ ಅನುಭವ ಮಾಡಿದೆನೋ, ಯಾರಿಗೆ ವಿಚಾರದ ಅನುಭವ ಆಗ್ತಾ ಇದೆಯೋ, ಯಾರಿಗೆ ನೋವಿನ ಅನುಭವ ಆಗ್ತಾ ಇದೆಯೋ ಅವನನ್ನು ನಾವು ಅರ್ಥೆವು. ನಾನು ಇಬ್ಬರನ್ನು ನೋಡಿದ್ದೀವಿ. ಈಗ ಹೇಗೆ ವಿಚಾರನ ನೋಡ್ತೀವೋ ಹಾಗೆ ವಿಚಾರನ ನೋಡುವವನನ್ನು ನೋಡಿದೆವು. ಹಾಗಾಗಿ ನಾನು ಮೂರನೇವನು, ಯಾರೋ ಬೇರೆಯವನು ಅದೇ ಯಾರೂ ನನಗೂ ಗೊತ್ತಿಲ್ಲ. ಆದರೆ ನಾನು ಇಬ್ಬರನ್ನೂ ಗಮನಿಸಿದೆ, ಅರಿತೆ. ಈಗ ನೋಡುವವನನ್ನು ಸಹ ಇಬ್ಬರು ಒಂದೇ ಕ್ಯಾಟಗರಿಗೆ ಬಂದರು. ವಿಚಾರನ ಕಂಟ್ರೋಲ್ ಮಾಡುವ ನಾನು, ಅವನೂ ಸಹ ವಿಚಾರ ಆದ. ಹಾಗಾಗಿ ಎಲ್ಲ ವಿಚಾರ ದೃಶ್ಯನೇ ಆಯಿತು. ಎ ಟು ಜೆಡ್, ಎದಿಂದ ಜೆಡ್ವರೆಗೆ ಒಂದು ವಿಚಾರನ ನಾನು ಅಂತ ಏನು ಹೇಳ್ತಾ ಇದ್ವೋ, ಒಬ್ಸರ್ವರ್ ಅಂತ ನಂಬಿದ್ವೋ, ಆ ಸಹ ಒಂದು ವಿಚಾರ. ಸಹ ಎ ಟು ಜೆಡ್ ತರಹ ಒಂದು ಲೆಟರ್. ಹಾಗಾಗಿ ಅಬ್ಸರ್ವರ್ ಈಸ್ ಅಬ್ಸರ್ವ್ಡ್ ಆದ. ನಾವು ಅಬ್ಸರ್ವರ್ ಅಂದ್ಕೊಂಡಿದ್ವಿ, ಆದರೆ ನಾವು ಸಹ ನೋಡಿದೆವು. ನಾನು ಮತ್ತು ವಿಚಾರ ಇಬ್ಬರನ್ನ ನೋಡಿದೆವು. ನಾನು ಅನ್ನೋದು ಸಹ ವಿಚಾರ. ಹಾಗಾಗಿ ಅಬ್ಸರ್ವರ್ ಈಸ್ ಅಬ್ಸರ್ವ್ಡ್, ಎಲ್ಲ ದೃಶ್ಯನೇ ಆಯಿತು. ದರ್ಶಕ ಸಹ ದೃಷ್ಟದ ಕ್ಯಾಟಗರಿಯಲ್ಲಿ ಬಂದ. ಒಳಗೆ ಯಾರೂ ಇಲ್ಲ, ಏನೂ ವಿಚಾರ ನಡೀತಾ ಇಲ್ಲ. ವಿಚಾರನ ಕಂಟ್ರೋಲ್ ಮಾಡುವವನು ಸಹ ವಿಚಾರನೇ ಆಗಿರುವುದರಿಂದ ಒಳಗಡೆ ಯಾರೂ ಇಲ್ಲ. ಯಾರೂ ಇಲ್ಲ ಅಂದಮೇಲೆ ಅಲ್ಲಿ ಬರೀ ಶಾಂತಿ, ನೆಮ್ಮದಿ, ಶೂನ್ಯ ಮಾತ್ರ ಇದೆ. ಆ ಶೂನ್ಯದ ಅನುಭವ ಮಾಡಿ. ನಿಧಾನವಾಗಿ ಕಣ್ಣನ್ನು ತೆರೆಯಿರಿ.